ಭಾಗದಲ್ಲಿ ಮಹಿಳಾ ಹಕ್ಕುಗಳಿಗಾಗಿ ಎಚ್ಚೆತ್ತುಕೊಳ್ಳಿ ಎಂಬ ಘೋಷಣೆಯೊಂದಿಗೆ ರಾಷ್ಟ್ರೀಯ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಅದರ ಪ್ರಚಾರ ಸಭೆಯ ಉದ್ಘಾಟನೆಯನ್ನು ಅಕ್ಟೋಬರ್ 17ರಂದು ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಡಯಲಾಗ್ ಸಭಾಂಗಣದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ ಆಯೋಜಿಸಿದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಿದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ನ್ಯಾಷನಲ್ ವುಮೆನ್ಸ್ ಫ್ರಂಟ್ನ ರಾಷ್ಟ್ರೀಯ ಸಮಿತಿ ಸದಸ್ಯರಾದ ಶಾಯಿಲಾ ತಸ್ನೀಂ ರವರು ಉಪಸ್ಥಿತರಿದ್ದಾರೆ ಹಾಗೂ ನ್ಯಾಷನಲ್ ವುಮೆನ್ಸ್ ಫ್ರಂಟ್ನ ಕರ್ನಾಟಕ ಇದರ ಕಾರ್ಯದರ್ಶಿಯಾದ ಸೈದಾಯ ಯೂಸುಫ್ ಇವರು ಈ ಕಾರ್ಯಕ್ರಮದ ಸಂಯೋಜಕಿಯಾಗಿದ್ದಾರೆ. ಇವರು ಇದೀಗ ಉಪಸ್ಥಿತರಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾದ ಜೀನತ್ ರವರು ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲು ಶಾಯಿಲಾ ತಸ್ನೀಂ ರವರನ್ನು ವಿನಂತಿಸುತ್ತಿದ್ದೇನೆ. ಭಾರತದ ಒಟ್ಟು ಜನಸಂಖ್ಯೆಯ 10% ಇದ್ದಾರೆ. ಆದರೆ ಇವರಿಗೆ ಅದಕ್ಕೆ ತಕ್ಕದಾದ ಪ್ರಾತಿನಿಧ್ಯ ದೊರಕಲಿಲ್ಲ. ನಾವು ಸಾಕ್ಷರತೆ ವಿಷಯದಲ್ಲಿ ನೋಡುವುದಾದರೆ 5% ಮಾತ್ರ ಇದೆ ಮಹಿಳೆಯರ ಸಾಕ್ಷರತೆ. ಅದೇ ಥರ ಸಂಸತ್ತಿನಲ್ಲಿ ಅವರ ಪ್ರಾತಿನಿಧ್ಯವು 11% ಮಾತ್ರ ಇದೆ. ಇದು ನಾವು ನೆರೆಯ ಪಾಕಿಸ್ತಾನಕ್ಕೂ ನೇಪಾಳಕ್ಕೂ ಹೋಲಿಸುವುದಾದರೆ ನಾವು ತುಂಬ ಹಿಂದಿದ್ದೇವೆ. ಅಪೌಷ್ಟಿಕತೆ ಹೊಂದಿರುವ ದೇಶಗಳ ಸಾಲಿನಲ್ಲೂ ಕೂಡ ಭಾರತ ಬಹಳ ಮುಂದಿದೆ. ಅದೇ ಥರ ಲಿಂಗ ತಾರತಮ್ಯದಿಂದಾಗಿ ಭ್ರೂಣಹತ್ಯೆ ವ್ಯಾಪಕವಾಗ್ತಾ ಇದೆ. ಈ ಸ್ವಾತಂತ್ರ್ಯ ದೊರಕಿ 64 ವರ್ಷಗಳು ಕಳೆದರೂ ಕೂಡ ಇಂತಹ ಪ್ರಾಥಮಿಕ ವಿಷಯಗಳೇ ಮುಖ್ಯ ಚರ್ಚಾ ವಿಷಯಗಳಾಗ್ತಾ ಇರುವುದು, ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತಾ ಇಲ್ಲದೇ ಇರುವುದು ಬಹಳ ದೊಡ್ಡ ದುಃಖಕರ ವಿಷಯ ಆಗಿದೆ. ಆದರೆ ನಾವು ಈಗ ಅದಕ್ಕಾಗಿ ಮುಂಚೂಣಿಗೆ ಬಂದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಭಾರತೀಯ ಮಹಿಳೆಯರನ್ನು ಈ ವಿಚಾರದಲ್ಲಿ ಜಾಗೃತಿಗೊಳಿಸುವುದಕ್ಕಾಗಿ ನ್ಯಾಷನಲ್ ವುಮೆನ್ಸ್ ಫ್ರಂಟ್ 5 ವರ್ಷಗಳಿಂದ ರಾಷ್ಟ್ರವ್ಯಾಪಿಯಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಮಹಿಳೆಯರ ಸಮಸ್ಯೆ ಎನ್ನುವುದು ಅದು ಕೇವಲ ಮಹಿಳೆಯರ ಮಾತ್ರ ಸಮಸ್ಯೆ ಆಗಿದೆ. ಅಲ್ಲಿ ಯಾವುದೇ ಜಾತಿ ಧರ್ಮ ಅಥವಾ ಬೇರೆ ಯಾವುದೇ ವರ್ಗ ಭೇದಗಳು ಅಲ್ಲಿ ಇಲ್ಲ. ಎಲ್ಲ ಮಹಿಳೆಯರ ನೋವು ಅದು ಓರ್ವ ಮಹಿಳೆಯರ ನೋವು ಅದು ಎಲ್ಲ ಮಹಿಳೆಯರ ನೋವಾಗಿದೆ. ಆದ್ದರಿಂದ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಈ ಉದ್ದೇಶವನ್ನು ಇಟ್ಟುಕೊಂಡು ಎದ್ದೇಳಿ ಮಹಿಳಾ ಹಕ್ಕುಗಳಿಗಾಗಿ ಎಚ್ಚೆತ್ತುಕೊಳ್ಳಿ ಎಂಬ ಧ್ಯೇಯವಾಕ್ಯದಡಿ ನವೆಂಬರ್ 16ರಂದು ಕೊಯಮತ್ತೂರಿನಲ್ಲಿ ನ್ಯಾಷನಲ್ ವುಮೆನ್ಸ್ ಫ್ರಂಟ್ನ ರಾಷ್ಟ್ರೀಯ ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರ ರಾಷ್ಟ್ರೀಯ ಪ್ರಚಾರ ಅಭಿಯಾನದ ಪ್ರಯುಕ್ತ ಇದೇ ಅಕ್ಟೋಬರ್ 17ರಂದು ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಡಯಲಾಗ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಹಿಳೆಯರನ್ನು ಗೌರವಿಸುವ ಸರ್ವ ಬಾಂಧವರಿಂದ ನಾವಿಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ಥರ ನಮ್ಮ ಇದಕ್ಕೆ ಮೊದಲು ನಾವು ಮಾಡಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ಅದರ ಯಶಸ್ಸಿನ ಹಿಂದೆ ಪತ್ರಕರ್ತ ವೃಂದದವರು ಸಹಕರಿಸಿದ್ದಾರೆ. ಅದೇ ಥರ ಈ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ತುಂಬ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅಲ್ಲಿ ನಡೆಸಿದರೆ ಯಶಸ್ವಿಯಾಗುತ್ತಾರೆ. ಚರ್ಚೆಗೆ ಮಾತ್ರ ಒಂದು ಅಂದಾಜು 5-6 ಸಾವಿರ. 5-6 ಸಾವಿರ ಅಂದಾಜು.
life will be shattered. ಮತ್ತೆ ಅವರಿಗೆ ಎಂಪವರ್ಮೆಂಟ್ ಅನ್ನೋದಿದೆ. ಸೊ ಇದೆಲ್ಲನೂ ಒಂದು ಡಿಸ್ಕಸ್ ಮಾಡ್ತಾರೆ. ನಾವೆಲ್ಲ ಸಂಘಟನೆ ಮಾಡಬೇಕು, ನಮ್ಮ ಬರಬೇಕು. ಎಲ್ಲ ಸಮಸ್ಯೆಗಳು ಮಹಿಳೆಯರಿಗೆ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾರೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಕ್ಕಾಗಿ ಮುಂದೆ ಸಾಗಬೇಕು ಇದ್ದಾರೆ. ಅವಾಗ ಆ ವಿಷಯಗಳನ್ನೆಲ್ಲವನ್ನೂ ನೋಡಬೇಕು. ಮಹಿಳೆಯರು ಯಾವುದೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೋ ಅದೆಲ್ಲ ಸಮಸ್ಯೆಗಳನ್ನು ಮತ್ತೆ ಇದು ಇವಾಗ ಟೋಟಲ್ ಮಹಿಳೆ ಅದರಲ್ಲಿ ಹೆಚ್ಚಾಗಿ ಶೋಷಿತರಾಗುವುದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇದೆಲ್ಲ ಎಲ್ಲ ಮಹಿಳೆ ಟೋಟಲ್ ಮಹಿಳೆ ನಮ್ಮ ನಮ್ಮ ಉದ್ದೇಶ ಎಲ್ಲ ಮಹಿಳಾ ಸಂಘಟನೆಗಳ ಮೈತ್ರಿಯಾಗಿದೆ. ಮೈತ್ರಿ ಮಾಡಿಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರ ಈ ಸಮಾವೇಶದಲ್ಲಿ ಬೇರೆ ಯಾವ ಸಂಸ್ಥೆ ಬೇರೆ ಬೇರೆ ಸಂಘಟನೆಯ ಪ್ರತಿನಿಧಿಗಳು ಇದರಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಮಂಗಳೂರಿಂದ ಎಷ್ಟು ಮಂದಿ ಹೋಗ್ತಾರೆ? ಒಂದು 500 ಒಳಗಡೆ ವ್ಯವಸ್ಥೆ ಮಾಡಿದ್ದೀರಾ? ಬಗ್ಗೆ ಕೂಲಂಕಷ ಚರ್ಚೆ ನಡೆಸಿಲ್ಲ. ಸ್ವತಃ ಅವರಿಗೆ ಜೀವಿತ ವ್ಯವಸ್ಥೆ ನಾವು ವ್ಯವಸ್ಥೆ ನಮ್ಮ ಪ್ರಚಾರ ಅಭಿಯಾನ ಕೆಲಸದ ಪ್ರಚಾರವಾಗಿದೆ. ಆ ಕಾರಣದಿಂದ ಎಷ್ಟು ಮಂದಿ ಬರ್ತಾರೆ ನಿರೀಕ್ಷೆ ಎಷ್ಟು ಎಲ್ಲ ರಾಜ್ಯದಲ್ಲಿ ಎಷ್ಟು ಹೋಗ್ತಾರೆ? 8 ರಾಜ್ಯಗಳಲ್ಲಿ ಮುಂದೆ ಅದು ಪ್ರಚಾರ ಅಭಿಯಾನವನ್ನು ಯಾರು ಉದ್ಘಾಟನೆ ಮಾಡಿದ್ರು? ಪ್ರಚಾರ ಅಭಿಯಾನವನ್ನು ನ್ಯಾಷನಲ್ ವಿಮೆನ್ಸ್ ಫ್ರಂಟ್ನ ರಾಷ್ಟ್ರೀಯ ಅಧ್ಯಕ್ಷೆ ಶಾಹಿದಾ ಏರವರು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವಾಗ ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ. ದಯವಿಟ್ಟು ಅದನ್ನು ಸ್ವೀಕರಿಸಿ ವಿರಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು